ಫ್ರೀಯಾಗಿ ಮಾಡೋಂಗಿಲ್ಲ, ಶಿಸ್ತಾಗಿ ಮಾಡೋಂಗಿಲ್ಲ, ಯಾವಾಗಲೂ ಮರಿತಿರ್ತಾನೆ. ಅದಕ್ಕೆ ಇವನಿಗೆ ಹೇಳಿ ಹೇಳಿ ಸಾಕಾಗ್ಯದ ಅಂಥೇಳಿ 9 ಜನ ಅವನಿಗೆ ಬೈತಿರ್ತಾರೆ. ಯಾರಿಗೆ? ಒಬ್ಬ ಶಿಷ್ಯ. ಅವಾಗ ಗುರುಗಳು ಅಂತಾರೆ, ಆಯಿತು, ನಾಳೆಯಿಂದ ನೀವೆಲ್ಲ ಪುಸ್ತಕ ಡೈರಿ ಬರಿಬೇಕು, ನೀವೇನೇನು ಮಾಡಿದ್ರಿ ಅಂಥೇಳಿ ಎಲ್ಲ ಪುಸ್ತಕದಲ್ಲಿ ಬರಿಬೇಕು. ಆ ಬರೆದಿದ್ದು ಒಂದು ವಾರ ಆದಮೇಲೆ ನಾನೂ ಸಹ ಬರಿತೀನಿ ಅಂತಾರೆ. ಯಾರು? ವಲ್ಲಭಾಚಾರ್ಯರು. ನಾನೂ ಬರಿತೀನಿ, ಆದ್ರೆ ನಿನ್ನೆ ಆಗಿದ್ದು ನಿನ್ನೆ ಬರೀಬಾರ್ದು, ಇವತ್ತು ಬರಿಬೇಕು, ಒಂದು ದಿವಸ ಬಿಟ್ಟು ಬರಿಬೇಕು ಡೈರಿ. ಆಯಿತು ಅಂಥೇಳಿ ಎಲ್ಲ ಶಿಷ್ಯರು ಒಪ್ಕೋತಾರೆ. ನಾನೂ ಸಹ ಬರಿತೀನಿ ಅಂಥೇಳಿ ಯಾರು? ವಲ್ಲಭಾಚಾರ್ಯ ಹೇಳಿರ್ತಾರಲ್ಲ. ಒಂದು ವಾರ ಕಳೀತದೆ, 2 ವಾರ ಕಳೀತದೆ, ಅವಾಗ ಗುರುಗಳು ಕರೀತಾರೆ. ನೋಡೋಣ ಬರ್ರಿ ಏನೇನು ಬರೆದಿರಿ ತೊಗೊಂಬರ್ರಿ ಅಂಥೇಳಿ ಕರೀತಾರೆ. ಎಲ್ಲ ಶಿಷ್ಯರು ಬರೆದಿರ್ತಾರೆ, ನಾ ಅದು ಮಾಡಿದೆ, ನಾ ನೀರು ಹಾಕಿದೆ, ನಾ ಹಾಲು ಕರೆದೆ, ನಾ ಸೇವೆ ಮಾಡಿದೆ, ಆಮೇಲೆ ಗಿಡಗಳಿಗೆ ನೀರು ಉಣಿಸ್ದೆ, ಹೀಗೆಲ್ಲ ಬರೆದಿರ್ತಾರೆ. ನಾ ಬಂದಂಥ ಭಕ್ತರ ವ್ಯವಸ್ಥೆ ನೋಡಿದೆ, ಇವರೆಲ್ಲ ರೀತಿಯಿಂದ ಬರೆದಿರ್ತಾರೆ. ಇಷ್ಟು ತಾಸು ಪೂಜೆ ಮಾಡಿದೆ, ಧ್ಯಾನ ಮಾಡಿದೆ, ಎಲ್ಲರದು ಓದ್ತಾರೆ. ಓದ ಮ್ಯಾಲೆ ಶಿಷ್ಯರ ಕುತೂಹಲ, ಗುರುಗಳು ಏನು ಬರೆದಾರ ನೋಡಬೇಕು ಅಂಥೇಳಿ. ಆವಾಗ 10 ಜನ ಬರ್ತಾರೆ, ಗುರುಗಳ ಮತ್ತು ನಿಮ್ಮ ಡೈರಿ ತೋರಿಸ್ರಿ ಅಂತ ಕೇಳ್ತಾರೆ. ಆವಾಗ ತಗೋರಪ್ಪ ಅಂಥೇಳಿ ಡೈರಿ 10 ಜನ ಶಿಷ್ಯರ ಕೈದಾಗ ಕೊಡ್ತಾರೆ. ಅವರು ತೆಗೆದು ನೋಡ್ತಾರೆ, ಏನೂ ಬರ್ದಿರಂಗಿಲ್ಲ ಅದ್ರೊಳಗೆ. ಅವಾಗ ಅವ್ರಂತಾರೆ, ಅಲ್ರಿ ಗುರುಗಳ ನಾವೆಲ್ಲ ಬರ್ದೀವಿ, ಆದ್ರೆ ನೀವೇನೂ ಬರ್ದಿಲ್ಲಲ್ಲ, ಹ್ಯಾಂಗೆ? ಅವಾಗ ಅವರು ಒಂದು ಒಳ್ಳೆ ಮಾತು ಹೇಳ್ತಾರೆ. ಯಾರು? ವಲ್ಲಭಾಚಾರ್ಯರು. ನೋಡಪ್ಪ, ಪ್ರತಿಯೊಂದು ಕ್ರಿಯೆಯು ನಾ ಅಂಥೇಳಿ ನೀವು ಬರ್ದೀರಿ, ಆದರೆ ಇಲ್ಲಿ ನಾ ಅನ್ನೋದಿಲ್ಲ, ಎಲ್ಲವೂ ದೇವರದಾನ, ಮತ್ತು ದೇವರೇ ಎಲ್ಲ ಮಾಡಿಸ್ಬೇಕಾದ್ರೆ ನಾ ಅಂತ ಏನು ಬರೀಲಿ ಅಂತ ಕೇಳ್ತಾರೆ ಅವರು. ಯಾರು? ವಲ್ಲಭಾಚಾರ್ಯರು. ನಾ ಮಾಡಿದ್ರೆ ಏನರ ಬರಿಬೋದಾಗಿತ್ತು, ನಾ ಏನೂ ಮಾಡಿಲ್ಲ, ಎಲ್ಲರೂ ಯಾರು ಮಾಡ್ಯಾರ ಅಂತಂದ್ರೆ ಎಲ್ಲವೂ ದೇವನ ಮಾಡ್ಯಾನ. ಹಂಗೆ ಅಮೃತಾನಂದ ಪುಳಿ ಏನು ಮಾಡಾಕತ್ತಾರ ಅಂತಂದ್ರೆ ಏನಾದರೂ ಮಾಡಿದರೆ ಅದು ಸಿದ್ದೇಶ್ವರ ಪುಳ ಮಾಡಾಕತ್ತಾರ ವಿನಃ ಅಮೃತಾನಂದ ಸ್ವಾಮಿಗಳು ಇಲ್ಲಿಲ್ಲ. ಹಂಗೆ ನೀವು ಏನೈತಲ್ಲ ದೇವರ ನೀವು ಅಂತಿರ್ತ ನಾ ಆ ಮರಿಗಳಿಗೆ ಹೋಗಿ ನಾವೆಲ್ಲ ದೇವನ ಭಕ್ತರು, ಸಿದ್ದೇಶ್ವರ ಪುಳ ಭಕ್ತರು ಅಂಥೇಳಿ ಬರಬೇಕು ಅಂತಂದ್ರೆ ನೀವೆಲ್ಲ ಏನು ಮಾಡಬೇಕು? ಈ ಅನುಭವ ಗೋಷ್ಠಿಯಲ್ಲಿ ಕುಂದಿರಬೇಕು. ಅದಕ್ಕೆ ಅವ್ರು ಹೇಳ್ತಾರೆ, ನನಗೂ ನಿನಗೂ ವ್ಯತ್ಯಾಸ ಇಲ್ಲ, ನೀ ನನಗೂ ಒಲಿದಿ, ನಾನು ನಿನಗೂ ಒಲಿದೆ. ಅಮೃತಾನಂದ ಪೂಳ್ 2003-4 ಇಸ್ವಿಗೆ ಬಂದಾರ ಅವರು. ಏನು ಒಲಿದು ಬಂದರು? ಪೂಜ್ಯ ಸಿದ್ದೇಶ್ವರ ಪೂಳ ಒಲಿದು ಬಂದರು ಅವರು. ಅಪ್ಪಗಳಿಗೆ ನೋಡಿ ಬಂದರು, ಮತ್ತು ಅಪ್ಪಗಳಿಗೆ ಒಲಿದು ಬಂದರು. ಹಾಗೆ ಸಿದ್ದೇಶ್ವರ ಪೂಳ ಏನೈತಲ್ಲ ಅವ್ರ ಜ್ಞಾನಾರ್ಜನೆ ಮುಖಾಂತರ ಅಮೃತಾನಂದ ಪೂಳಿ ಅವರು ಒಲಿದ್ರು. ಹಿಂಗೆ ಇದು ಗುರು ಶಿಷ್ಯ ಪರಂಪರೆ ಹಿಂಗೆ ಸಾಗ್ತಿರ್ತದೆ. ಅಲ್ಲಿ ಒಟ್ಟ ದೆರ್ ಈಸ್ ನೋ ಗ್ಯಾಪ್, ದೆರ್ ಈಸ್ ನೋ ಸಪ್ರೇಷನ್ ಬಿಟ್ವೀನ್ ಗುರು ಆ್ಯಂಡ್ ಶಿಷ್ಯ. ಅವ್ರಿಗೇನೂ ಏನೈತಲ್ಲ ಒಟ್ಟ ಗ್ಯಾಪ್ ಇಲ್ಲ. ಅಂಥದ್ರೊಳಗೆ ನೀವೆಲ್ಲ ಇಲ್ಲಿ ಒಂದು ನೀವು ತಿಳ್ಕೋಬೇಕು, ಆಕಳವಾಡಿ ಬಾಲಗಾಂವ್ ಗ್ರಾಮಸ್ಥರು, ಆಮೇಲೆ ಕಾತ್ರಾಳ ಗ್ರಾಮಸ್ಥರು, ಸುತ್ತಮುತ್ತ ಇರುವಂಥ ಬೋರ್ಗಿಯವರು, ನೀವೆಲ್ಲ ಮೈ ಮರೆತು ಇರಬೇಡ್ರಿ, ಜಾಗೃತದಿಂದ ಇರೋದು ಕಲೀರಿ. ನಮಗೆ ಕೇಳಲಿಲ್ಲ, ನಮಗೆ ಮಾಡಲಿಲ್ಲ, ಯಾರು ನೀ ಕೇಳಕ್ಕೆ? ದೇವ್ರು ಏನೇನೋ ಮಾಡಾಕತ್ತಾನ, ಅವನ ಮುಂದೆ ನಾವೆಲ್ಲ ಯಾರು? ಹೌದಾ? ನಾವೆಲ್ಲ ಯಾರು? ದೊಡ್ಡ ವಿಶಾಲವಾಗಿರುವಂಥ ಸೃಷ್ಟಿಯಲ್ಲಿ ನಾವೊಂದು ಸಣ್ಣ ಕ್ರಿಮಿಗೂ ಸಮ ಬರೋದಿಲ್ಲ. ಹಂಗೆ ಭಗವಂತ ನಮಗೆಲ್ಲ ಕೊಟ್ಟಾನ. ಚಲೋತ್ನಾಗ ಕೊಟ್ಟಿರ್ಬೇಕಾದ್ರೆ ಅಪ್ಪಗಳು ಇಂಥಲ್ಲಿ ಮಠ ಸ್ಥಾಪನೆ ಮಾಡ್ಯಾರ, ಆಶ್ರಮ ಸ್ಥಾಪನೆ ಮಾಡ್ಯಾರ. ತಾವೆಲ್ಲ ಭಾಳ ಭಕ್ತಿಯಿಂದ ಬಂದು ನೀವೆಲ್ಲ ಈ ಕಾರ್ಯಕ್ರಮದಲ್ಲಿ ಭಕ್ತಿಯಿಂದ ಪೂಜ್ಯ ಸಿದ್ದೇಶ್ವರ ಪೂಳ ಅಮೃತಾನಂದ ಪೂಳ ಮುಖಾಂತರ ಅದಾರ. ಇದು ಎಲ್ಲರಿಗೂ ಗೊತ್ತಾಗ್ಯದ, ನಿಮಗೆ ಗೊತ್ತಾಗಿಲ್ಲ ಕಾಣಿಸ್ತದೆ, ನಿಮಗೂ ಗೊತ್ತಾಗ್ಯದ. ಅದಕ್ಕೆ ನೀವೆಲ್ಲ ಅಪ್ಪಗಳಿಗೆ ಭಾಳ ಅವ್ರ ನುಡಿ ಮೇಲೆ, ಅವ್ರ ನಿಷ್ಠೆ ಮೇಲೆ ಅಪ್ಪಗಳು ನಾಳೆಯಿಂದ ಹೇಳ್ತಾರೆ. ನೀವೆಲ್ಲ ಭಾಳ ಶ್ರದ್ಧೆಯಿಂದ ಬಂದು ಕೂತ್ಕೊಂಡು ಕೇಳಬೇಕು. ಆವಾಗ ನಿಮಗೆ ಮುಕ್ತಿ ಅನ್ನೋದು ಲಭಿಸ್ತದೆ. ಹೌದಲ್ಲ? ಈಗೆಲ್ಲ ಫೋನ್ ಬಂದವು, ಬರೀ ಫೋನೇ ನೋಡ್ತೀರಿ. ರಾತ್ರಿ 11 ಗಂಟೆ ಮಟ್ಟ, 12 ಗಂಟೆ ಮಟ್ಟ, 1 ಗಂಟೆ ಮಟ್ಟ ನಿಮ್ಮ ಫೋನ್ ನೋಡೋಕೆ ಸಮಯ ಅದ, ನೋಡ್ತಿರಿಲ್ಲ? ಈ ಮುದುಕಿ ಅವರು ನೋಡಾಕ್ತಾವೆ ರಾತ್ರಿ ಎಲ್ಲ. ಆ ರೀಲ್ಸ್ ಇರ್ತಾವಲ್ಲ, ನೋಡ್ಕೋತ ಕೂತಿರ್ತಾವೆ. 11 ಗಂಟೆಗೆ 1 ಗಂಟೆಗೆ ಮುಕ್ಕೋತಾರೆ. ಮತ್ತು ಬೆಳಿಗ್ಗೆ ಹೇಳಂದ್ರೆ ಎಲ್ಲಿ ಹೇಳಬೇಕು? ಮತ್ತು ಇವು ಹೆಣ್ಮಕ್ಳು ಏನು ಮಾಡಾಕತ್ತಾವ? ರೀಲ್ಸ್ ನೋಡ್ಕೋತ ಅಡುಗೆ ಮಾಡಾಕತ್ತಾವ. ಅವ ಗಂಡ ಬಂದು ಆಫೀಸ್ದಿಂದ ಅವು ಹೆಂಗೆ ಬಂದಂತಂದ್ರೆ ರೀಲ್ಸ್ ನೋಡ್ಕೋತ ಬಂದವ. ಈಕೆ ಹೆಣ್ತಿ ಆಕೆನೂ ಧಾರಾವಾಹಿ ನೋಡಾಕತ್ತಿಲ್ದು. ಎದ್ರೊಳಗೆ? ಫೋನ್ ಒಳಗೆ ಧಾರಾವಾಹಿ ನೋಡಾಕತ್ತಿಲ್ದು. ಬಂದು ಕೂಡಲೇ ಚಹಾ ಮಾಡಂದ. ಈಕೆ ಅಡುಗೆ ಮನೆಗೆ ಹೋದ್ಲು. ಅಡುಗೆ ಮನೆಗೆ ಹೋಗಿ ಚಹಾ ಪುಡಿ ಹಾಕೋ ಬದ್ಲಿಗೆ ಖಾರ ಹಾಕಿದ್ಲು. ನೋಡೇ ಇಲ್ಲಕ್ಕಿ ಸರಿಯತ್ನ ಡಬ್ಬಿ ತೆಗೆದು ನೋಡೋದು ಬೇಡ. ಡಬ್ಬಿ ತೆಗೆದು ನೋಡಲಿಲ್ಲ, ಚಹಾ ಪುಡಿ ಹಾಕು ಬದ್ಲಿಗೆ ಖಾರ ಹಾಕಿದ್ ನೋಡು. ಆಮೇಲೆ ಸಕ್ಕರೆ ಅಂತ ತಿಳ್ಕೊಂಡು ಉಪ್ಪು ಹಾಕಿಬಿಟ್ಲು.
ತೊಗೊಂಬಂದ್ಲು. ಇವನು ಏನು ನೋಡಕತ್ತಿದ್ದು, ಇವನು ಫೋನ್ ಅದು ನೋಡೋಕೆ ಬೇಡ ಏನು ಮಾಡ್ಯಾಳ ಅಂಥೇಳಿ ಇದು ನೋಡಲಿಲ್ಲ. ಭಾರಿ ಗಡದ ಹಿಂಗೆ ನೋಡೋ ಕೆಂಪು ಕಾಣಕತ್ತಿತ್ತು, ಭಾರಿ ಮಾಡ್ಯಾಳ ಅಂಥೇಳಿ ಹಿಂಗೇನು ಒಮ್ಮಿಲೆ ಸುರುದ ಎಲ್ಲ ಏನು ಎಷ್ಟು ರಂಧ್ರಗಳದಾವೆ ಎಲ್ಲರೂ ನೀರು ಧರ ಇಳ್ಯಾಕತ್ತು. ಅಂದ್ರೆ ಏನು ಲಕ್ಷ್ಯ ಅಜ್ಞಾನಕ್ಕೆ ಮನುಷ್ಯ ಭಾಳ ಬೇಗ ಒಲವು ಕೊಡ್ತಾನೆ. ಹೌದಲ್ಲ, ಎಲ್ರಿ ಗದ್ದಲಾಯ್ತಂದ್ರೆ ಪಟ್ನಲ್ಲಿ ಓಡಿ ಹೋಗ್ತಾನೆ. ಏನು ಇವ್ರಿಗೇನು ಕರೆದಿರ್ತಾರಲ್ಲ ಬರ್ರಿ ನೋಡ್ಬಾರ ಅಂತೇಳಿ ಹೋಗಿ ನಿಂದಿರ್ತಾನೆ ಅಲ್ಲಿ. ಹೌದಲ್ಲ, ಇವೆಲ್ಲ ಮನುಷ್ಯನಿಗೆ ಮಾಯಾ ಪ್ರವೃತ್ತಿ. ನಿಮಗೆ ನಿಜವಾದ ಶುದ್ಧವಾಗಿರುವಂಥ ಅಧ್ಯಾತ್ಮ ಸಿಗಬೇಕು ಅಂತಂದ್ರೆ ಇಂಥ ಆಶ್ರಮಗಳಲ್ಲಿ ಪೂಜ್ಯ ಅಮೃತಾನಂದ ಅಪ್ಪಗಳಂಥವರ ಸಾನ್ನಿಧ್ಯದಲ್ಲಿ ಮಾತ್ರ ನಿಮ್ಗೆ ಸಿಗುತ್ತದೆ. ಅವ್ರು ಭಾಳ ನಿರಾಬರಿ, ಅವ್ರ ಹೆಸರು ಭಾಳ ದೂರ ಹೋಗ್ಯದ. ಒಂದು ದಿವ್ಸ ಗೊತ್ತಾಗ್ತದೆ ನಿಮ್ಗೆ ಅಮೃತಾನಂದ ಅಪ್ಪಗಳಂದ್ರೆ ಏನು ಅಂಥೇಳಿ. ಭಾಳ ದಿವ್ಸ ಉಳಿದಿಲ್ಲ ಇದು, ಕೆಲವು ದಿವಸಗಳಲ್ಲಿ ನಿಮಗೆಲ್ಲ ಭಾಳ ಗೊತ್ತಾಗ್ತದೆ. ನಿಮ್ಗೆ ಸಿಗೋದ ಕಷ್ಟ ಆಗ್ತದೆ ಅವರು. ಅದಕ್ಕೆ ನೀವೆಲ್ಲ ಇದನ್ನು ಅರ್ಥ ಮಾಡಿಕೊಂಡು ಈ ಆಶ್ರಮ ಏನು ಸುತ್ತಮುತ್ತ ಏನು ಭಕ್ತರಿದ್ರಿ ನಿಮ್ಮ ಮ್ಯಾಲೆ ಭಾಳ ಜವಾಬ್ದಾರಿ ಇರ್ತದೆ. ಆ ಜವಾಬ್ದಾರಿಯನ್ನು ಅರ್ಥಕೊಂಡು ನೀವೆಲ್ಲ ಕೆಲಸ ಮಾಡಬೇಕಾಗ್ತದೆ. ಅವ್ರ ಕೃಪಾ ಕಟಾಕ್ಷಕ್ಕೆ ಪಾತ್ರ ಆಗಬೇಕಾಗ್ತದೆ. ಅದಕ್ಕೆ ಅವ್ರು ಹೇಳ್ತಾರೆ, ಯಾರು ಕೃಷ್ಣ ಹೇಳ್ತಾನೆ, ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ ಯತತಾನಪಿ ಸಿದ್ಧಾನಾಂ ಕಶ್ಚಿತ್ ತತ್ವತಃ ಕಶ್ಚಿತ್ ಭವತಿ ತತ್ವತಃ ಅಂಥೇಳಿ. ಏನು ಹಂಗಂದ್ರೆ ಮನುಷ್ಯರು ಕೋಟಿ ಲಕ್ಷೋಪಲಕ್ಷ ಜನ ಅದಾರೆ. ಅದರೊಳಗೆ ಸಿದ್ಧಿ ಪಡೆಯೋರು ಕೆಲವು ಜನ ಮಾತ್ರ. ಆ ಸಿದ್ಧಿ ಪಡೆದಂಥ ವ್ಯಕ್ತಿಗಳಲ್ಲಿ ಸತ್ಯತೆಯನ್ನು ಕಾಣೋರು ಕೇವಲ ಒಬ್ಬರು ಇಬ್ಬರು ಮಾತ್ರ. ಹಂಗೆ ಏನೈತಲ್ಲ, ಸಿದ್ಧಿಯನ್ನು ಪಡೆಯೋದ್ರ ಜೊತೆಗೆ ಸತ್ಯತೆಯನ್ನು ಕಂಡಿರೋರು ಯಾರಪ್ಪ ಅಂತಂದ್ರೆ ಪೂಜ್ಯ ಅಮೃತಾನಂದ ಸ್ವಾಮಿಗಳು ಕೂಡ ಪೂಜ್ಯ ಸಿದ್ದೇಶ್ವರ ಅಪ್ಪುಗಳು ಹೆಂಗೆ ಸತ್ಯತೆಯನ್ನು ಕಂಡರು ಅವರು ಕೂಡ ಸತ್ಯತೆಯನ್ನು ಅರ್ತಾರ. ಅಂಥವರು ಒಂದು ಸಾನ್ನಿಧ್ಯದಲ್ಲಿ ಕುತ್ಕೊಂಡು ಕೇಳೋದೇ ನಮಗೆಲ್ಲ ಅಹೋಭಾಗ್ಯ. ಅದಕ್ಕೆ ಈ ಶ್ರಾವಣ ಮಾಸ ಚೆನ್ನಾಗಿ ನಡಿಬೇಕು, ಚಲೋ ನಡಿಬೇಕು. ಕೊನೆಗೆ ಇದೇ ಒಂದು ಈ ಸುತ್ತಮುತ್ತಲಿನ ಗ್ರಾಮದಲ್ಲಿ ಇದೇ ಒಂದು ಹಬ್ಬ ಆಗಿ ಮಾರ್ಪಡಬೇಕು. ಆ ರೀತಿ ನೀವು ಮಾರ್ಪಡಬೇಕಂದ್ರೆ ಹೆಂಗಿರಬೇಕು, ನಮಗೆ ಒಂದು ಇಂಟೆನ್ಷನ್ ಅದ, ಈ ಶ್ರಾವಣ ಮಾಸ ಹಿಂಗೆ ನಡಿಬೇಕು. ಅವ್ರದ್ದಲ್ಲ, ನಮ್ದು ಹೇಳಾಗತ್ತೀನಿ, ನನ್ನ ಮನಸ್ಸಿನಾಗಿದ್ದು. ಅಮೃತಾನಂದ ಅಪ್ಪಗಳು ಅವ್ರೇನು ಬಯಸೋರು ಅಲ್ಲ, ಮುಂದೆ ನೋಡೋಣ ಅಂತಿರ್ತಾರೆ ಅವರು. ಆದರೆ ನಮ್ಮ ಮನಸ್ಸಿನಾಗದ ಈ ಶ್ರಾವಣ ಮಾಸ ಮಂಗಲ ಹೆಂಗಾಗಬೇಕು ಅಂತಂದರೆ ದೊಡ್ಡ ಕಾರ್ಯಕ್ರಮ, ಭವ್ಯವಾಗಿರುವಂಥ ಕಾರ್ಯಕ್ರಮ ಇದು ಮಂಗಲ ಆಗಬೇಕು. ವರ್ಷ ನಮಗೆ ಜಾತ್ರೆ ಮಾಡೋಕ್ಕಾಗೋದಿಲ್ಲ. ಇದೇ ಒಂದು ಸುಮುಹೂರ್ತ, ಒಂದು 15 ದಿವಸ ಆಗಲಿ 21 ದಿವಸ ಆಗಲಿ ಅಪ್ಪಗಳ ಅಮೃತವಾಣಿ ಕೇಳೋದದ. ಕೊನೆಗೆ 3 ದಿವಸ ಏನೈತಲ್ಲ, ಏನು ನಡಿಬೇಕು, ಅದ್ಭುತವಾಗಿರುವಂಥ ಎಲ್ಲ ಗಣ್ಯರು, ಮಾನ್ಯರು, ಮಹಾತ್ಮರು, ಸಂತರು, ಸತ್ಪುರುಷರು ಎಲ್ಲರೂ ಬಂದು ಈ ವೇದಿಕೆ ಮೇಲೆ ಕುಂದಿರಬೇಕು. ಕುತ್ಕೊಂಡು ಈ ಪೂಜ್ಯ ಸಿದ್ದೇಶ್ವರಪ್ಪಗಳವರ ಒಂದು ಸ್ಥಾನ ಏನೈತಲ್ಲ, ಈ ಮಹತ್ವ ಎಲ್ಲ ಕಡೆ ಪ್ರಸಾರ ಆಗಬೇಕು. ಅಪ್ಪುಗಳ ತತ್ವ ಸಿದ್ಧಾಂತ ಇಡೀ ಜಗತ್ತಿನಾದ್ಯಂತ ಹೋಗಬೇಕು. ಹಂಗೆ ಇಲ್ಲಿ ಈ ಆಶ್ರಮ ಕೆಲಸ ಮಾಡಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂತಂದ್ರೆ ಎಲ್ಲ ಪ್ರಮುಖರೆಲ್ಲ ಇಲ್ಲಿ ಬರುವಂಗೆ ಆಗಬೇಕು ಅಂತಂದ್ರೆ ನೀವೆಲ್ಲ ಏನು ಭಕ್ತಾದಿಗಳು ಕುಂತಿರಲ್ಲ ಅದೆಲ್ಲ ನಿಮ್ಮ ಮೇಲದ. ಅದಕ್ಕೆ ನೀವೆಲ್ಲ ಇದನ್ನು ಅರ್ಥಕೊಂಡು ಚಲೋ ಕಾರ್ಯಕ್ರಮ ಆಗಬೇಕು. ಶಿಸ್ತು ಏನು ಅಲ್ಲಿ ಇದ್ದೇ ಇರ್ತದೆ. ಅವನಿಗೆ ಇವ ಅಂದ, ಇವನಿಗೆ ಅವ ಅಂದ, ಇದು ಬಿಟ್ಟರೆ ಹೊರಗೆ ಏನಿರ್ತದೆ, ಏನೂ ಇರಂಗಿಲ್ಲ. ಹೊರಗೆ ಬರೀ ಬೈಯೋದಿರ್ತದೆ, ತೆಗೊಳ್ಳೋದಿರ್ತದೆ, ಆಮೇಲೆ ನಿಂದನೆ ಮಾಡೋದಿರ್ತದೆ. ಅದೆಲ್ಲ ಬಿಟ್ಟುಬಿಡ್ಬೇಕು. ಅದು ಕೊನೆಯವರೆಗೂ ಬರುವುದಿಲ್ಲ. ನಮ್ಗೆ ಯಾವಾಗ ಬರ್ತದಪ್ಪ ಅಂತಂದ್ರೆ ಹಿಂಗೇನು ಕೂತ್ಕೊಂಡು ಎಷ್ಟು ಚಂದ ಈ ನೀವೆಲ್ಲ ಕೂತ್ಕೊಂಡ್ರಿ ನೋಡಿ, ಹೆಂಗೆ ಕೂತ್ಕೊಂಡ್ರಿ, ಸಾಕ್ಷಾತ್ ಬಸವಣ್ಣ ಕೂತ್ಕೊಂಡ್ರಿ. ಹೌದಲ್ಲ, ಎಷ್ಟು ಚಂದ, ಏನು ಮುಖದಲ್ಲಿ ಪ್ರಸನ್ನತೆ, ಕಳೆ, ಒಬ್ರಿಗೊಬ್ರು ನೋಡಿ ನಗ್ತೀರಿ, ಒಬ್ರಿಗೊಬ್ರು ಖುಷಿ ಪಡ್ತೀರಿ. ಅದೇ ಹೊರಗೆ ಹೋದರೆ ಇಲ್ಲಿ ಬಂದೀನಿ ಸ್ಟಾರ್ಟ್ ಅದ ಹೊರಗೆ. ಈ ಮಠದ ಆಶ್ರಮ ಸ್ಟಾರ್ಟ್ ಆದಂದ್ರೆ ನಮ್ಮ ಭಾವನೆಗಳೇ ಬದಲಾಗ್ಬಿಡ್ತಾವೆ. ಇಲ್ಲಿದ್ದಾಗ ನಮ್ಮ ಭಾವನೆಗಳು ಬೇರೆ ಇರ್ತಾವೆ. ಅದಕ್ಕೆ ಆಶ್ರಮ ಅಂತ ಕರೆಯೋದು. ಅದಕ್ಕೆ ಇಂಥಲ್ಲಿ ಕೂತ್ಕೊಂಡು ಏನೈತಲ್ಲ ನಾವೆಲ್ಲ ಅಧ್ಯಾತ್ಮ ಚಿಂತನೆಯನ್ನು ಮಾಡಬೇಕು. ಅದಕ್ಕೆ ಅವ್ರು ಹೇಳ್ತಾರೆ, ಕೊನೆಗೆ ಒಂದು ವಚನ ಹೇಳಿ ನಾಳೆ ಅಪ್ಪಗಳು, ಇವತ್ತು ಅವ್ರು ಅಪ್ಪಗಳು ಮಾತಾಡೋಂಗಿಲ್ಲ, ನಾಳೆನೇ ಮಾತಾಡ್ತಾರೆ ಅಪ್ಪಗಳು. ಹೌದಾ, ಒಂದೆರಡು ಅಪ್ಪಗಳು ಎಲ್ಲಿಯೂ ಮಾತಾಡಿಲ್ಲ. ನೋಡೋಣ, ನಿಮ್ಮ ಇಚ್ಛೆ ಇದ್ದರೆ ಮಾತಾಡ್ತಾರೆ ಅವರು. ಈಗ ನಾವು ಜೀರಂಕಲಿಗಳು ನೋಡೇವಿ, ಜೀರಂಕಲಿಗಳು ನೋಡೇವಿ, ಜಿಕ್ರುಗಳು ನೋಡೇವಿ, ಮುಳ್ಸಾವಳಿಗೆ ನೋಡೇವಿ, ಅಲ್ಲಿ ಮಾತಾಡಿಲ್ಲ. ಅದಕ್ಕೆ ನಾವು ಹಂಗಂದೀವಿ. ಮತ್ತು ನೀವು ಯಾಕೋ ಸ್ವಾಮಿ ಹಿಂಗಂದಿ ಅಂಥೇಳಿ ನನಗೆ ಬರಬೇಡ್ರಿ. ಹಿಂದಾಗಿದ್ದು ನಾ ಹೇಳಕತ್ತೀನಿ ಅಷ್ಟೇ. ಆಗಲಿ, ನಿಮ್ಮದೆಲ್ಲ ಇಚ್ಛೆ ನೋಡೋಣ. ಅದಕ್ಕೆ ಏನು ಹೇಳಾಕತ್ತಿದ್ದೆ, ಹಾಲೊಳಗೆ ಇದು ಹೇಳಿ ಮುಗಿಸ್ಬಿಡ್ತೀನಿ ನಾನು.
ಹಾಲೊಳಗೆ ತುಪ್ಪ ಉಂಟು, ಮರದೊಳಗೆ ಅಗ್ನಿ ಉಂಟು, ಅಂತರ್ಯಾಮಿಯಲ್ಲಿ ಶಿವನಿಹನು. ಇದೇನು ಕಾರಣ ಕತ್ತಲೆ ಕಾಣಬಾರದು, ತೋರಬಲ್ಲ ಗುರು ಸುಳಿಯನೋ ಕೂಡಲ ಸಂಗಮ ದೇವ ಅಂಥೇಳಿ ಬಸವಣ್ಣವ್ರು ಹೇಳ್ತಾರೆ. ನೋಡಪ್ಪ, ಹಾಲೊಳಗೆ ಏನದ? ತುಪ್ಪ ಅದ. ಹಾಗೆ ಕಂಡು ಬರ್ತದೇನು? ಬರುವುದಿಲ್ಲ. ಹಂಗೆ ಮರದೊಳಗೆ ಏನದ? ಅಗ್ನಿ ಅದ. ಯಾವಾಗ ಬಿರುಗಾಳಿ ಬೀಸ್ತದೆ, ಒಂದಕ್ಕೊಂದು ಘರ್ಷಣೆಯಾಗಿ ಅವಾಗೇನಾಗ್ತದೆ? ಅಗ್ನಿ ಉದ್ಭವ ಆಗ್ತದೆ. ಹಂಗೆ ಅಂತರ್ಯಾಮಿಯಲ್ಲಿ, ಪ್ರತಿಯೊಬ್ಬ ಜೀವಿಗಳ ಅಂತರ್ಯಾಮಿಯಲ್ಲಿ ಯಾರದಾರ? ಭಗವಂತ ಶಿವ ಅದನ. ಶಿವ ಅದನ. ಆದರೆ ಗೊತ್ತಾಗ್ತದೇನು? ಗೊತ್ತಾಗ್ಲಾರ್ದಕ್ಕೆ ಇಷ್ಟೆಲ್ಲ ಆಗ್ಯದ. ಗೊತ್ತಾಗಿತ್ತು ಅಂತಂದ್ರೆ ಇಷ್ಟೆಲ್ಲ ಗದ್ದಲ ಆಗ್ತಿರಲಿಲ್ಲ. ಅದಕ್ಕೆ ಅದನ್ನು ತೋರಿಸ್ಬೇಕು ಅಂತಂದ್ರೆ ಯಾರು ಬೇಕು? ಬಸವಣ್ಣವ್ರು ಒಂದೇ ಒಂದು ಮಾತು ಹೇಳ್ತಾರೆ, ನೋಡಪ್ಪ, ಅದು ಗೊತ್ತಾಗಬೇಕು ಅಂತಂದ್ರೆ ಪೂಜ್ಯ ಅಮೃತಾನಂದ ಪೂಳಬೇಕು, ಅವಾಗ ನಿನ್ನ ಒಳಗೆ ಶಿವ ಅದನ ಅಂಥೇಳಿ ಗೊತ್ತಾಗ್ತದೆ. ಅಲ್ಲಿವರೆಗೂ ಗೊತ್ತಾಗುವುದಿಲ್ಲ. ಅದಕ್ಕೆ ಗುರುವಿನ ಕರುಣೆ ಇರಬೇಕು, ಗುರುವಿನ ಮಾರ್ಗದರ್ಶನ ಇರಬೇಕು. ಅವಾಗ ನಾನ್ಯಾರು ಅನ್ನೋದು ಗೊತ್ತಾಗ್ತದೆ. ಇಲ್ಲ ಅಂದರೆ ಭಾಳ ಕಷ್ಟ. ಹೀಗೆ ನಾವು ದುಃಖದಲ್ಲಿ ಕೊನೆಯವರೆಗೂ ಹೀಗೆ ಮಾಡಿ ಮಾಡಿ ನಾವು ಹೋಗಬೇಕಾಗ್ತದೆ. ಅದಕ್ಕೆ ಈಗ ಸಮಯ ಆಗ್ಯದ. ಮತ್ತು ನಾವು ವಾರಕ್ಕೊಮ್ಮೆ ಬರೋಕ್ಕೆ ಪ್ರಯತ್ನ ಮಾಡ್ತೀವಿ. ಅಪ್ಪಗಳ ಆಶೀರ್ವಚನ ಕೇಳೋಕ್ಕೆ ಪ್ರಯತ್ನ ಮಾಡ್ತೀವಿ. ತಾವು ಎಲ್ಲ ಇಲ್ಲೇ ಇರ್ತೀರಿ. ಚಲೋತ್ನಾಗ ಭಕ್ತಿ ಭಾವದಿಂದ ತಾವೆಲ್ಲ ಬರ್ರಿ ಅಂಥೇಳಿ ತಮ್ಮಲ್ಲಿ ಕೇಳಿಕೊಂಡು ತಮಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ಪ್ರಣಾಮ. ಕೂಡಲ ಸಂಗನ ಶರಣರು ಮನದರುದು